ಒಂದು ಕಾಲದಲ್ಲಿ ವಿಜಯನಗರ ಎಂಬ ಅದ್ಭುತ ಸಾಮ್ರಾಜ್ಯವಿತ್ತು. ಅದರ ರಾಜನಾದ ಶ್ರೀಕೃಷ್ಣದೇವರಾಯನು ಜ್ಞಾನಿ, ಧರ್ಮಪ್ರಿಯ ಹಾಗೂ ಸಂಸ್ಕೃತಿಯ ರಕ್ಷಕನಾಗಿದ್ದನು. ಅವನು ಕೇವಲ ಯುದ್ಧದ ಶೂರನಲ್ಲ, ಕಲೆ, ಸಾಹಿತ್ಯ ಮತ್ತು ಭಕ್ತಿಯ ಪರಮ ಅಭಿಮಾನಿಯೂ ಆಗಿದ್ದ. ಒಂದು ದಿನ ಅರಮನೆಯಲ್ಲಿ ನೃತ್ಯ ಹಾಗೂ ಸಂಗೀತ ಸ್ಪರ್ಧೆ ಆಯೋಜಿಸಲಾಯಿತು. ದೇಶದ ಎಲ್ಲ ಕಲಾವಿದರು ಸೇರುವಂತೆ ಆಮಂತ್ರಿಸಲಾಯಿತು. ರಾಜನು ತಾನೇ ಕುಳಿತು ಕಲೆಯ ಪ್ರಕಾರ, ಭಾಷೆಯ ಸೌಂದರ್ಯ, ಭಕ್ತಿಯ ಭಾವನೆಗಳನ್ನು ಮೌಲ್ಯಮಾಪನ ಮಾಡುತ್ತಿದ್ದ. ಕಾವ್ಯವೊಂದರಲ್ಲಿ ಕವಿಯ ಭಾರತವೆಂದು ಹೆಸರಾಗಿರುವ ನಾಡು ವೇದಪುರಾಣದ ತೊರೆತ ಭೂಮಿಗೆ ಎಂದು ಬರೆದಿದ್ದ. ರಾಜನು ಖುಷಿಯಿಂದ ಕವಿಗೆ ಉಡುಗೊರೆ ನೀಡಿದನು. ಈ ಮೂಲಕ ಕಲೆಯ ಮಹತ್ವ, ಸಂಸ್ಕೃತಿಯ ಗೌರವ ಮತ್ತು ಧರ್ಮದ ಆಳವಾದ ನಂಟು ಎಲ್ಲರಿಗೂ ಸ್ಪಷ್ಟವಾಯಿತು. ರಾಜನು ತನ್ನ ಪ್ರಜೆಗಳಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಅಗಾಧತೆಯನ್ನು ತಿಳಿಸುತ್ತಿದ್ದ. ಅವನ ಆಡಳಿತದಿಂದಾಗಿ ವಿಜಯನಗರವು ಕಲಾ, ಧರ್ಮ, ನೀತಿ ಮತ್ತು ಸಂಸ್ಕೃತಿ